ಒಂದಿಷ್ಟು ಕಹಿ ಘಟನೆ ಆದ ನಂತರ ಸಿನಿಮಾ ತಂಡದಲ್ಲಿ ಅಂದರೆ ಬಿಫೋರ್ ಶೂಟಿಂಗ್ ಇದ್ದಂತಹ ಕತೆ ಆಗಿರ್ಬೋದು, ಡೈಲಾಗ್ಗಳು, ಆಮೇಲೆ ಅದಾದ ನಂತರ ಅವ್ರು ಬಂದು ಇನ್ನು ಗ್ಯಾಪಲ್ಲಿ ಶೂಟ್ ಮಾಡಿರೋಂಥ ಸನ್ನಿವೇಶದಲ್ಲಿ ಏನಾದ್ರು ಬದಲಾವಣೆಗಳಾಯ್ತಾ ಹೇಗೆ ಅಂತ? ಖಂಡಿತವಾಗದು ಯಾವುದೇ ರೀತಿ ಅಂದರೆ ಈಗ ನಿಂತಿತ್ತು ಅನ್ನೋ ಒಂದು ಬೇಸರ ಬೇಜಾರು ಬಿಟ್ಟರೆ ತುಂಬ ಅಂದರೆ ಪ್ರಮುಖವಾದಂಥ ಬದಲಾವಣೆಗಳು ಕಥೆಯಲ್ಲಾಗಲಿ ಸಂಭಾಷಣೆಯಲ್ಲಾಗಲಿ ಏನೂ ಆಗಿಲ್ಲ. ಸಹಜವಾಗಿ ಶೂಟಿಂಗ್ ನಡೆಯೋವರೆಗೂ ಡಬ್ಬಿಂಗ್ ನಡೆಯೋವರೆಗೂ ಬದಲಾವಣೆಯಲ್ಲಿ ಅಂದರೆ ನಾವು ಸಿನಿಮಾ ನೋಡ್ತಾ ಇರ್ತೀವಿ. ಸೊ ಈ ಡೈಲಾಗ್ ಹಿಂಗೆ ಇಳಿಸ್ಬೋದಾ, ಈ ಡೈಲಾಗ್ ಆ್ಯಡ್ ಮಾಡ್ಬೋದು ಅಂತ ಇರ್ತೀವಿ. ಸೊ ಆ ಥರ ಸಣ್ಣ ಪುಟ್ಟ ಅದು ಎಲ್ಲ ಸಿನಿಮಾದಲ್ಲೂ ಇರುತ್ತೆ. ಬಿಫೋರ್ ರಿಲೀಸ್ ಹತ್ತತ್ರದವರೆಗೂ ಇದ್ದೇ ಇರುತ್ತೆ. ಆ ಥರ ಮಹತ್ತರವಾದ ಬದಲಾವಣೆ ಏನಾಗಿಲ್ಲ. ಸರ್, ಈಗ ಟ್ರೈಲರ್ನ ದರ್ಶನ್ ಅವರು ನೋಡಿದ್ರಾ, ನೋಡಿರ್ಲಿಲ್ವಾ, ತೋರಿಸುವಂಥ ಪ್ರಯತ್ನಗಳಾಗಿತ್ತಾ, ಅಥವಾ ಚಿತ್ರತಂಡನೇ ಈಗ ನಿರ್ಧಾರ ಮಾಡ್ತಾ, ಹೇಗೆ ಇವತ್ತು ಹೊರಗೆ ಬಂದಿರುವಂಥ ಟ್ರೈಲರ್? ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲ ಅನಿಸುತ್ತೆ. ಯಾಕೆಂದರೆ ಅವಕಾಶ ಕಾನೂನು ಚೌಕಟ್ಟಲ್ಲಿ ಇರೋದ್ರಿಂದ ಅವಕಾಶ ಕಡಿಮೆ ಇತ್ತು ಅಂತ ನನ್ನ ಅನಿಸಿಕೆ. ಬಹುಶಃ ತೋರಿಸಿರ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ, ವೈಯಕ್ತಿಕ ಭಾವನೆ. ಓಕೆ, ಈ ಸಿನಿಮಾದ ಮೇಲೆ ಅವ್ರಿಗಿದ್ದಂತಹ ಭರವಸೆ, ಅವ್ರಿಗಿದ್ದಂಥ ಆಸಕ್ತಿ, ಅವ್ರಿಗಿದ್ದಂಥ ಆಲೋಚನೆಗಳ ನಿಮ್ಮ ಜೊತೆ ತಂಡದ ಭಾಗವಾಗಿ ದರ್ಶನ್ ಅವರು ಹಂಚ್ಕೊಂಡಿರುವಂತಹ ಘಟನೆಗಳು, ಸನ್ನಿವೇಶಗಳು ಹೇಗೆ ನೆನಪಾಗುತ್ತೆ? 100% ಈ ವಿಷಯದಲ್ಲಿ ದರ್ಶನ್ ಸಾರು ಮಹತ್ತರವಾಗಿ ಪ್ರಮುಖ ಕೊಡುಗೆ ಕೊಡೋರು. ಈ ಸಿನಿಮಾ ಅಂದರೆ ಶುರುವಾಗಬೇಕಾದ್ರೆ ಪ್ರಕಾಶ್ ಸರ್ ಒಂದು ಲೈನ್ ಹೇಳಿದ ತಕ್ಷಣ ಚಿನ್ನು ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿ ಇದುವರೆಗೂ ಸಿನಿಮಾ ಕತೆ ಚಿತ್ರಕಥೆ ಯಾವ ಹಂತದಲ್ಲಿ ನಡೀತಾ ಇತ್ತೋ ಪ್ರತಿದಿನದ ಅಪ್ಡೇಟ್ಗಳು ತೊಗೊಂಡು ಅಂದರೆ ಅವರು ನಮ್ಮ ಡಿಸ್ಕಷನಲ್ಲಿ ಕೂತ್ಕೊಂಡೇ ಹೋದ್ರೂ ಆಫ್ ದ ರೆಕಾರ್ಡಲ್ಲಿ ಕೂತ್ಕೊಂಡವರು. ಅಂದರೆ ಪ್ರಕಾಶ್ ಸರ್ ಅವರಿಬ್ಬರು ವೈಯಕ್ತಿಕವಾಗಿ ನಾವು ಫೋನಲ್ಲಿ ಚರ್ಚೆಗಳು ಮಾಡಿದಾಗ ಇದನ್ನೊಂಚೂರು ಹಿಂಗೆ ಮಾಡಿ ಅಂತ ಅವರ ಕೆಲವು ಅತ್ಯುತ್ತಮವಾದ ಸಲಹೆಗಳನ್ನ ನಾವು ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಕೂಡ. ಇಲ್ಲ, ತುಂಬ ಇನಿಷಿಯಲ್ ಆಗಿಂದ ದರ್ಶನ್ ಸರ್ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಒಂದು ತುಂಬ ದೊಡ್ಡ ಶ್ರಮದ ಹಾದಿ ದರ್ಶನ್ ಸರ್ ಲೈಫಲ್ಲಿ, ಒಬ್ಬ ಸೂಪರ್ ಸ್ಟಾರ್ ಆಗಿರುವಂಥವ್ರು. ಇವತ್ತು ಅವ್ರು ಇಲ್ಲದೇ ಸಿನಿಮಾ ತೆರೆಗೆ ಬರುವಂತಹ ನಿಟ್ಟಿನಲ್ಲಿ ಚಿತ್ರತಂಡಕ್ಕೆ ಏನು ಚಾಲೆಂಜ್ ಇದೆ ಅಂತ? ಖಂಡಿತ ಇದು ಬಹುದೊಡ್ಡ ಚಾಲೆಂಜ್ ಕೂಡ. ಅದು ಚಾಲೆಂಜ್ ಅನ್ನೋದಕ್ಕಿಂತ ಬಹುದೊಡ್ಡ ಬೇಸರದ ಸಂಗತಿ. ಯಾಕೆಂದರೆ ನಮಗೆ ಅದು 100 ಆನೆ ಬಲ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಆದರೆ ಆ ಬಲನ ತುಂಬ್ತಾರವರು ಅವರ ಫ್ಯಾನ್ ಬೇಸು ಮತ್ತು ಅವರ ಫ್ಯಾಮಿಲಿ ಬೇಸು. ಖಂಡಿತ ಆ ಬೇಸರ ಇದೆ. ಬಟ್ ಅನಿವಾರ್ಯ ಪರಿಸ್ಥಿತಿ ತೆಗೆಸ್ಕೊಳ್ಳೇಬೇಕು. ಯಾಕೆಂದರೆ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆದ್ದರಿಂದ, ಮತ್ತು ಇದೆಲ್ಲ ಒಂದಷ್ಟು ಜನರ ಪರಿಶ್ರಮ ಕನಸುಗಳು ಆದ್ದರಿಂದ, ಇದು ಇನ್ಕ್ಲೂಡಿಂಗ್ ದರ್ಶನ್ ಸರ್ ಆಸೆ ಕೂಡ ಆದ್ದರಿಂದ ಅವ್ರ ಅನುಮತಿ ಮೇರೆಗೆ ಇದೆಲ್ಲ ಮಾಡಿದ್ರು. ಅವರು ಒಂದು ನೀವು ನೋಡಿರಬಹುದು, ಬಹುಶಃ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ಪೋಸ್ಟ್ ಮಾಡಿದರು, ದರ್ಶನ್ ಸರ್ ನಿಮ್ಗೊಂದು ಸಂದೇಶ ಕಳಿಸಿದ್ದಾರೆ, ನೀವು ಆದಷ್ಟು ನಿಮ್ಮ ಸಿನಿಮಾ ಕೆಲಸ ಮಾಡಿ ಅಂತ. ಅವ್ರ ಅನುಮತಿ ಇಟ್ಕೊಂಡೇ ಇದೆಲ್ಲ ನಡೀತಾರೆ ಸರ್. ಸರ್, ಈಗ ಇನ್ನೊಂದು ಡೈಲಾಗ್ ತುಂಬ ಸ್ಪೆಷಲ್ ಅನಿಸುತ್ತೆ, ನಾನು ಕೂತಿದ್ದ ಚೇರಲ್ಲೇ ಬೇರೆ ಯಾರೋ ಕೂತ್ಕೋಬಾರ್ದು ಅನ್ನೋಂಥದ್ದು. ಇದನ್ನು ನೀವು ಯಾವಾಗ ಬರೆದಿದ್ದು, ಯಾವ ಕಾರಣಕ್ಕೆ ಬರೆದಿದ್ದು ಅಂತ? ಆ ಸಿನಿಮಾದಲ್ಲಿ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭಕ್ಕೆ ಬಹುಶಃ ಇಷ್ಟು ಅಂದರೆ ಬೇಕಾಗಿತ್ತು. ಸೊ ನಾವು ಅದನ್ನು ಒಬ್ಬ ಮಾಸ್ ಸಿನಿಮಾ ಆದ್ದರಿಂದ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಖಾರ ಜಾಸ್ತಿ ಹಾಕ್ಬಿಟ್ಟು ಈ ರೀತಿಯಾಗಿ ಬರೆದಿರ್ತೀವಿ. ಎಸ್, ಪರ್ಟಿಕ್ಯುಲರ್ ಆಗಿ ಅಂತಂದರೆ ಅವ್ರು ಅರ್ನ್ ಮಾಡಿದ್ದಂಥ ಇಮೇಜ್ ಆಗಿರ್ಬೋದು, ಮತ್ತು ಅವರು ಇಂಡಸ್ಟ್ರಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳೋಂಥ ರೀತಿಲಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು. ಒಂದು ಯಾವುದೋ ಅವಾರ್ಡ್ ಪ್ರೋಗ್ರಾಮ್ಗೆ ಹೋದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಂದರೆ ನಟರಿಗೆ ಮೊದಲೇ ಆಸನದಲ್ಲಿರಬೇಕು ಅನ್ನೋವಂಥದ್ದು, ಅದನ್ನು ಪೂರಕವಾಗಿ ಇಟ್ಕೊಂಡು ಅವ್ರೇನಾದ್ರು ಬರೆಯುವಂಥದ್ದು ಆಯಿತಾ? ಅವರ ಅಭಿಪ್ರಾಯನೇ ಇದಾಗಿತ್ತಾ ಹೇಗೆ ಅಂತ? ಇಲ್ಲ, ಈ ಸಂಭಾಷಣೆ ವಿಷಯದಲ್ಲಿ ನಾನು ಎದು ಹೇಳಿದ್ನಲ್ಲ, ನಾನು ತುಂಬ ಕಡಿಮೆ ಒಡನಾಟ ಮಾಡಿದ್ದು. ಸೊ ನನಗೆ ಗೊತ್ತಿರೋ ಥರ ನಾವು ಒಂದು 100 ಡೈಲಾಗ್ ಬರೆದರೆ ಕಡಿಮೆ ಅಂದರೆ ಒಂದು 2-3 ಪದಗಳನ್ನ ಮಾತ್ರ ಇದನ್ನ ಅಂದರೆ ಚೇಂಜ್ ಮಾಡೋರು ಅಂತ ಹೇಳಿಲ್ಲ. ಇದನ್ನು ಯಾಕೆ ಹಿಂಗೆ ಬರೆದಿದ್ದೀರಾ ಅಂದಾಗ ನಾವಿಲ್ಲ ಸರ್ ಇದಕ್ಕೆ ಈ ಥರ ಅರ್ಥ ಇದೆ ಅಂದಾಗ ಭಾವಾರ್ಥ ಈ ಥರ ಇದೆ ಅಂದ್ಕೊಂಡು ಹೇಳಿದ್ರೆ ವಿನಃ ಅವರು ಫಸ್ಟು ಇನಿಷಿಯಲಾಗಿ ನಮ್ಗೆ ಹೇಳಿದೆ ಕೂಡ ಯಾವುದೇ ಆರ್ಟಿಸ್ಟ್ಗಳು ಕೌಂಟ್ರ್ ಕೊಡೋದಾಗಲಿ ಅಥವಾ ಯಾವುದೇ ಫ್ಯಾನ್ ಬೇಸ್ ಕರೆಕ್ಟ್ ಮಾಡೋದಂಥದ್ದಾಗಲಿ ದಯವಿಟ್ಟು ಅಂದರೆ ಅವರು ನನಗೂ ಕೇಳುವೆ ನನ್ನ ಹತ್ರ ಮಾತಾಡಿದ್ದು, ರೈಟ್ರೆ ಯಾವ್ರಿಗೂ ಕೌಂಟ್ರ್ ಕೊಡೋದಾಗಲಿ ಯಾರಿಗೂ ಹರ್ಟ್ ಮಾಡೋಂಥ ಡೈಲಾಗ್ಗಳು ಖಂಡಿತವಾಗ್ಲೂ ಬೇಡ ಅಂತಲೇ ಹೇಳಿದ್ರು. ಖಂಡಿತ ಸರ್, ಯಾಕಂದರೆ ಸಾಕಷ್ಟು ಸಂದರ್ಭದಲ್ಲಿ ಈ ಡೈಲಾಗ್ಗಳು ಕಾಂಟ್ರವರ್ಸಿಗಳಾಗಿರೋದನ್ನು ನಾವು ಕೂಡ ನೋಡಿದ್ದೀವಿ. ಈ ಸ್ಟಾರ್ಗಳಿಗೆ ಹೇಳಿದ್ದಂತೆ ಆ ಸ್ಟಾರ್ಗಳನ್ನ ಇಮೇಜ್ ಡೌನ್ ಮಾಡೋಕ್ಕೆ ಹೇಳಿದಂತೆ ನೀವು ಹೇಳ್ತಾ ಇದ್ರೆ, ಅಂದರೆ ಅವರು ಯಾವುದೇ ಆರ್ಟಿಸ್ಟ್ಗಳಿಗೆ ಕೌಂಟ್ರ್ ಕೊಡುವಂಥ ಡೈಲಾಗ್ಗಳು ಸಿನಿಮಾದಲ್ಲಿ ಇರಬಾರ್ದು ಅನ್ನೋಂಥದ್ದು, ಅದನ್ನು ಹೇಗೆ ಅವರು ನಿಮ್ಮ ಹತ್ರ ವ್ಯಕ್ತಪಡಿಸಿದ್ರು, ಅದನ್ನು ನೀವು ಹೆಂಗೆ ತೊಗೊಂಡ್ರಿ? ಬೈ ಚಾನ್ಸ್ ಈ ಡೈಲಾಗ್ಗಳು ಕಂಪೇರ್ ಮಾಡೋಂಥ ರೀತಿ ಆದರೆ ಅದನ್ನು ಹೆಂಗೆ ತೊಗೊಳ್ತಾ ಇದ್ರು ಅಂತ? ಖಂಡಿತ ಅದು ಅವ್ರು ಓದ್ಬೇಕಾದ್ರೆ ಇವಾಗ ನಾವು ಯಾವುದೋ ಒಂದು ಉದ್ದೇಶವಾಗಿ ಬರೆದಿರ್ತೀವಿ, ಅದು ಕೇಳೋಗನಿಗೆ ಅದು ಬೇರೆ ಥರ ದಾಟುತ್ತೆ. ಇವಾಗ ನಾನು ಏನೋ ಒಂದು ಟೈಪ್ ಮಾಡ್ಬೇಕಾದ್ರೆ ಇವಾಗ ನಾನು ಇಲ್ಲಿ ಕೂತಿರೋ ಜಾಗದಲ್ಲಿ ಏನೋ ಒಂದು ಟೈಪ್ ಮಾಡ್ತೀವಿ, ನೀವು ಕೂತಿರೋ ಸಂದರ್ಭ ನೀವು ಬೇರೆ ಥರ ಓದ್ತೀರಾ. ನಾನು ಮೌಖಿಕವಾಗಿ ಹೇಳಿದಾಗ ನೀವು ಕರೆಕ್ಟಾಗಿ ಕೇಳಿಸ್ತಾ ಇರುತ್ತೆ. ಓದ್ಬೇಕಾದ್ರೆ ನೀವು ಯಾವ ಪರಿಸ್ಥಿತಿ ಇರ್ತೀರೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ನಾವಿಲ್ಲಿ ಏನೋ ಉದ್ದೇಶ ಹಾಕೊಂಡ್ಬರೆದ್ರೆ ಆ ಕಡೆ ಕೂತಿರೋನು ಇದು ನನಗೆ ಬರ್ದಾನೆ ಅಂದ್ಕೊಂಡ್ಬಿಡ್ತಾನೆ. ಸೊ ಹಂಗಾಗಿ ಅವರು ನಾನು ಕೆಲವು ಸಂಭಾಷಣೆಗಳು ಹೇಳಿದಾಗ ಇಲ್ಲ ಇದು ಕೌಂಟ್ರ್ ಥರ ಇದ್ದರೆ ಬೇಡ ಅಂತ. ಅಂದರೆ ನಾವು ಚರ್ಚೆ ಮಾಡ್ತೀವಿ, ಗೊತ್ತಾ, ನಾವು ಬರೆದಿರ್ತೀವಿ, ಬರೆದ ಮೇಲೆ ಸಹಜವಾಗಿ ಏನೋ ಮಾತಾಡ್ದ ಯಾರ್ದೋ ಕಾಲಿಡೋದು ಏನೋ ಮಾಡ್ಬೇಕಾದ್ರೆ ಹೆಂಗಿದೆ ಇದು ಅಂದಾಗ ಅವರು ಅಣ್ಣ ಇದು ಬೇಕು ಯಾರಿಗೋ ಇನ್ನೊಂದೇನೋ ಆಗುತ್ತೆ ಅಂದಾಗ ಈ ಥರದ್ದು ಯಾವುದೂ ಬೇಡ ಅಂತ ಇನಿಷಿಯಲ್ ಆಗಿ ನಮಗೆ ಅದನ್ನು ಎಚ್ಚರಿಕೆನಕ್ಕಿಂತ ಎಚ್ಚರಿಸಿದ್ರು ದರ್ಶನ್ ಸರ್. ಸರ್, ಫೈನಲ್ ಕೆಲವೇ ದಿನಗಳು ಬಾಕಿ ಇದೆ. ಡೆವಿಲ್ ಅಂದರೆ ಒಂದು ತುಂಬ ಸ್ಪೆಷಲ್ ಸಿನಿಮಾ, ಬೇರೆ ಬೇರೆ ಕಾರಣಕ್ಕೆ ನಿಮಗೆ ಈ ಸಂದರ್ಭಕ್ಕೆ ಏನು ಹೇಳಬೇಕಂತ ಅನಿಸುತ್ತೆ, ಏನು ಹೇಳ್ತೀರಿ ಅಂತ?
ದರ್ಶನ್ ಸರ್ ಇವಾಗ ನಮ್ಮ ಜೊತೆ ಇಲ್ದಿರೋದು ನಮಗೆ ಕಂಪ್ಲೀಟ್ ಲಾಸು ಮತ್ತು ನೋವಿನ ಸಂಗತಿ. ಅವರು ಖಂಡಿತ ಆದಷ್ಟು ಬೇಗ ಬಂದೇ ಬರ್ತಾರೆ ಅಂತ ನಂಬಿಕೆಯಲ್ಲಿ ಈ ಸಿನಿಮಾ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾನ ಅಪ್ರಿಷಿಯೇಟ್ ಮಾಡಿ, ಕನ್ನಡ ಸಿನಿಮಾ ಉದ್ಧಾರ ಆಗೋದಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾಂತರಾಜ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಡೆವಿಲ್ ಸಿನಿಮಾದ ಡೈಲಾಗ್ ರೈಟರ್ ಕಾಂತರಾಜು ಅವರ ಮಾತಾಗಿರ್ತಕ್ಕಂಥದ್ದು. ಇಡೀ ಸಿನಿಮಾ ಜರ್ನಿ ಬಗ್ಗೆ ಆಗಿರ್ಬೋದು, ದರ್ಶನ್ ಸರ್ ಜೊತೆಗಿನ ಒಡನಾಟದ ಬಗ್ಗೆ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.